ಚಿಕ್ಕಮಗಳೂರಿನ ಕಾಂಗ್ರೆಸ್ ಮುಖಂಡನ ಕುಚ್ ಕಹಾನಿ ಇದು. ಮಕ್ಕಳಿರದ ಹೆಣ್ಣುಮಕ್ಕಳೇ ಈ ತರ ಟಾರ್ಗೆಟ್ ಆಗ್ತಾ ಇದ್ರು. ನಿನಗೆ ಮಕ್ಕಳು ನಾನ್ ಕೊಡ್ತೀನಿ ಬಾ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ನಂತೆ. ಚಿಕ್ಕಮಗಳೂರಿನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ ಕಾಂಗ್ರೆಸ್ನ ಮುಖಂಡ. ಯೂತ್ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ. ಈತನ ಹೆಸರು ರಾಹಿಲ್ ಶರೀಫ್ ಅಂತ. ಹಿಂದೂ ಹೆಣ್ಣು ಮಕ್ಕಳೇ ಟಾರ್ಗೆಟ್ ಇವನಿಗೆ. ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು. ಇವನ ಹೆಸರು ರಾಹಿಲ್ ಶರೀಫ್ ಅಂತ. ಯೂತ್ ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ಅಂತ ಈತ. ಹಿಂದೂ ಹೆಣ್ಣು ಮಕ್ಕಳ ಜೊತೆಗೆ ಸಿಗಾಕೊಂಡಿದ್ದಾನೆ ರೆಡ್ ಹ್ಯಾಂಡ್ ಆಗಿ, ಹೆಣ್ಣು ಮಗಳ ಜೊತೆಗೆ. ಆತನ ಗಂಡನ ಕಡೆಯವರಿಂದ ಸರಿಯಾಗಿ ಪೆಟ್ಟು ಬಿದ್ದಿದೆ. ಈಗ ಗಂಡನಿಂದ ಬೇರೆಯಾಗಿದ್ದ ಹೆಣ್ಣು ಮಕ್ಕಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದಂತೆ. ಅಂದ್ರೆ ಅವ್ರುಗಳನ್ನೇ ಹುಡ್ಕೋ ಕೆಲಸ ಇವಂದು. ನಿನ್ ಗಂಡನಿಂದ ನಿನಗೆ ಮಕ್ಕಳಾಗಿಲ್ಲ, ನಾನ್ ಮಗು ಕೊಡ್ತೀನಿ ಬಾ ಅಂತ ಕರಿತಾ ಇದ್ದಂತೆ. ಗಂಡನಿಂದ ನೊಂದು ಈತನ ನಂಬಿ ಬಂದವ್ರನ್ನ ಬಳಸ್ಕೊಳ್ತಾ ಇದ್ದ. ಚಿನ್ನ ರನ್ನ ಅಂತ ಹೇಳೋದು, ಆತನಿಗೆ ಏನು ಬೇಕೋ ಎಲ್ಲವೂ ದಕ್ಕಿಸ್ಕೊಂಡ ನಂತರ ಆತನ ನಿಜವಾದ ಅಸಲಿ ಮುಖವನ್ನ, ವ್ಯಾಘ್ರದ ಮುಖವನ್ನ ತೋರಿಸ್ತಾ ಇದ್ದ. ನೀನು ಬಂಜೆ ಅನ್ನೋ ಪದ ಬಳಸ್ತಾನೆ. ಆಡಿಯೋ ಕೇಳಿಸ್ತೀವಿ ನಿಮ್ಗೆ. ನೀನು ಬಂಜೆ, ಅದಕ್ಕೆ ನಿನಗೆ ಮಕ್ಕಳಾಗಲ್ಲ ಅಂತ ಹೀಯಾಳಿಸ್ತಾ ಇದ್ನಂತೆ. ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈತ ರಾಹಿಲ್ ಶರೀಫ್ ಅಂತ. ಚಿಕ್ಕಮಗಳೂರು ಕಾಂಗ್ರೆಸ್ ಬರ್ತಾ ಏನು ರೌಡಿಗಳನ್ನು ಬೆಳೆಸ್ತಾ ಇದ್ದೀರಾ, ಪುಡಿ ರೌಡಿಗಳನ್ನು ಹುಟ್ಟಾಕ್ತಾ ಇದ್ದೀರಾ. ಎಲ್ಲ ಧೀಮಂತ ನಾಯಕರುಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ಹಾಕೊಳ್ಳೋ ಶೋಕಿ ಬೇರೆ. ನೀನ್ ಏನ್ ಆಗ್ಬೇಕು? ನಿನ್ಗೇನಾಗ್ಬೇಕು? ಕತ್ತೆ ಮೇಲೆ ತಗೊಂಡ್ಯಾನ ನೋಡಕ್ಕೆ. ಅವನಿಗಲ್ಲಣ್ಣ, ಅವನು ಸರಿ ಆಯ್ತು. ನಿನ್ಗೇನಾಗ್ಬೇಕು? ಸುಮ್ಮನೆ ಅವ್ರ ಕಡೆ ಬಂದಿದ್ದೀರಾ? ಚೋಡ ಭಯ ಏನ್ ಪದ್ಲೆ ಏನೋ ರಾಹಿಲ್ ಶರೀಫ್ ಅಂತ ಈತನ ಹೆಸರು. ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದಾನೆ. ಹೋಗ್ಬರೋ ಕಾಂಗ್ರೆಸ್ ನಾಯಕರುಗಳ ಫೋಟೋಗಳ ಜೊತೆಗೆ ಶೋಕಿ ತೋರಿಸೋದೆ ಈತನ ಆಟ ಅಂತ ಇದ್ದಾರೆ ಆ ಭಾಗದ ಈತನನ್ನ ಬಲ್ಲಂತಹ ಹೆಣ್ಣು ಮಕ್ಕಳು. ಈಗ ಕೆಲವೊಂದು ಆಡಿಯೋಗಳು ವೈರಲ್ ಆಗಿದೆ ಈತ ಮಾತಾಡಿರೋದು. ಫಸ್ಟ್ ಕೇಳಿಸ್ಕೊಳ್ಳೋಣ ಅದನ್ನ. ಜೈಲಿಗೆ ಹಾಕ್ಸಿ ಗಂಡನ್ಗೆ ಹಿಂಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಜೊತೆಲೆ ಇರ್ಲೇಬೇಕು ಅಂತ ಬ್ಲಾಕ್ ಮೇಲ್ ನೀನ್ ಕಣೋ ಬ್ಲಾಕ್ ಮೇಲ್ ಮಾಡ್ತಿರೋದು. ನಿನ್ ಯೋಗ್ಯತೆಗಿರೋ ಮಗುನೇ ನೀನ್ ನೋಡ್ಕೊಳಕ್ ಆಗ್ತಿಲ್ಲ. ನನಗೆ ಎಲ್ಲಿಂದ ಮಗು ಕೊಡ್ತಿಲ್ಲ. ಆ ಮಗುಗೆ ನನ್ನ ಹತ್ರ 100-200 ರೂಪಾಯಿ ತಗೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಅಲ್ಲ, ನಿನ್ ಯೋಗ್ಯತೆಗೆ ನೀನು ಅಲ್ಲ, ನಿನ್ ಯೋಗ್ಯತೆಗೆ ಅವಳು 100 ರೂಪಾಯಿ 200 ರೂಪಾಯಿ ಐಸ್ ಕ್ರೀಮ್ಗೆ ಗತಿ ಇಲ್ದಿದ್ದವ್ ನೀನು. ಅಲ್ಲ, ಗತಿ ಇಲ್ದಿದ್ದವ್ ನೀನು 100-200 ರೂಪಾಯಿ ಭಿಕ್ಷೆ ಹಾಕಿ ನಿನ್ ಹೆಂಡತಿಗೆ ನಿನ್ ಮಗಳಿಗೆ ಐಸ್ ಕ್ರೀಮ್ ತಗೊಂಡೋಗಿ ಕೊಟ್ಟವ್ ನನ್ನ ದುಡ್ಡಲ್ಲಿ. ನೀನ್ ಅಂತ ಮಗ 1 ರೂಪಾಯಿ ಕೈಯಲ್ಲಿ ದುಡಿಯೋಕಂತೂ ಆಗಲ್ಲ. ಅಲ್ಲ, 1 ರೂಪಾಯಿ ನಿನ್ ಕೈಯಲ್ಲಂತೂ ದುಡಿಯೋಕ್ ಆಗಲ್ಲ ಮಗ. ನೀನು ಬರೀ ಇವ್ರ ತಲೆ ಹೊಡೆದು ತಲೆ ಹಿಡಿದು ದುಡ್ಡು ಮಾಡವ್ ನೀನು. ಅಲ್ಲ, ತಲೆ ಹಿಡಿದು ತಲೆ ಅಲ್ಲ, ನೀನ್ ಹೆಂಡತಿ ಅಂತ ತಲೆಗೆ ಅಲ್ಲ, ತಲೆ ಹಿಡಿದು ತಲೆ ಹೊಡ್ಕೊಂಡು ತಿನ್ನೋದು. 1 ರೂಪಾಯಿ ಕೈಯಲ್ಲಾಗಲ್ಲ. ಗಂಡ್ಸ್ತರ 1 ರೂಪಾಯಿ ದುಡಿಯೋಕಂತೂ ಯೋಗ್ಯತೆ ಇಲ್ಲ. ಬ್ಲಾಕ್ ಮೇಲ್ ಮಾಡ್ಕೊಂಡು ಎಲ್ಲರ ಜೀವನನ ಹಾಳು ಮಾಡ್ತಿರೋದು.
ಗೊತ್ತು ಬಿಡು, ನನಗ್ ಬೇಡ, ನನಗ್ ಮಕ್ಳೇ ಬೇಡವಲ್ಲ, ನನಗ್ ಮಕ್ಳೇ ಬೇಡ ಅಲ್ಲ, ನನಗ್ ಮಕ್ಳ ಅವಶ್ಯಕತೆ ಇಲ್ಲ ಅಲ್ಲ, ದೇವ್ರು ಕೊಟ್ಟಿಲ್ಲ ನನಗ್ ಬೇಡ ಅಲ್ಲ, ನಿನ್ ಬುದ್ಧಿಗೆ ನನಗ್ ಬೇಡ ನಿನ್ ಅಲ್ಲ, ಬುದ್ಧಿಗೆ ದೇವ್ರು ಕೊಟ್ಟ, ಬೇಡ ಶಂಕರಪುರದಲ್ಲಿ ನನಗೆ, ಎಲ್ಲರಿಗೂ ಕೊಟ್ಟ ಮಕ್ಳು, ನನಗ್ ಬೇಡ. ಎಲ್ಲರಿಗೂ ಕೊಟ್ಟ ಮಕ್ಳು. ಅಯ್ಯೋ ನಿನಗ್ ಕೊಡ್ಲಿಲ್ಲ. ನಿನ್ನಂತ ಸವಾಸ ಆಗುತ್ತೆ ಅಂತ ನಮ್ಮ ಮಕ್ಕಳನ್ನ ದೂರ ನಿಮ್ಮ ಅಕ್ಕಂಗೂ ಇಟ್ಟಿರೋದು ಅಷ್ಟೇ. ಆಗಿದಾರೆ ಮಕ್ಳು, ನಿನಗಾಗಿಲ್ಲ ಅಲ್ಲ ಅದೇಳು, ಅದೇ ನಿನ್ನಂತ ನಿನಗಾಗಿಲ್ಲ ಸವಾಸ ಮಾಡಿದ್ನಲ್ಲ, ನಿನಗಾಗಿಲ್ಲ ಅದಕ್ಕೆ ಏನೂ ಆಗಿಲ್ಲ. ನಿನಗಾಗಿಲ್ಲ ಅದೇ ನಿನ್ನ ಸವಾಸ ಮಾಡಿದ್ನಲ್ಲ, ಏನು ಅಯ್ಯೋ ಅಯ್ಯೋ ಹೋಗಲ್ಲೋ, ಅದು ತರ ಅಲ್ವಲ್ಲ, ಜೈಲಿಗೆ ಹಾಕ್ಸಿ ಗಂಡನ್ಗೆ ನೀನಲ್ಲ ಬೇರೆಯವ್ರ್ ಜೊತೆ ಹಾಕ್ಸಿರೋದು. ಹಿಂಗೆ ಪ್ರತಿಯೊಂದು ಬ್ಲಾಕ್ ಮೇಲ್ ಎಲ್ಲ ಮಾಡ್ಕೊಂಡು ಗೊತ್ತಲ್ಲ. ಜೊತೆಲೆ ಇರ್ಲೇಬೇಕು ಅಂತ ಬ್ಲಾಕ್ ಮೇಲ್ ಅಯ್ಯೋ ಮಗ್ನೆ, ನೀನ್ ಕಣೋ ಬ್ಲಾಕ್ ಮೇಲ್ ಮಾಡ್ತಿರೋದು, ನೀನು ನಿನ್ ಯೋಗ್ಯತೆಗಿರೋ ಮಗುನೇ ನೀನ್ ನೋಡ್ಕೊಳಕ್ ಆಗ್ತಿಲ್ಲ, ಇನ್ನು ನನಗೆ ಎಲ್ಲಿಂದ ಮಗು ಕೊಡ್ತಿಲ್ಲ. ಆ ಮಗುಗೆ ನನ್ನ ಹತ್ರ 100-200 ರೂಪಾಯಿ ತಗೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ತಾರೆ. ಅಲ್ಲ, ನಿನ್ ಯೋಗ್ಯತೆಗೆ ಏನ್ರಿ ಅಸಹ್ಯ. ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು ಆ ಧರ್ಮದ ಹೆಣ್ಮಕ್ಳನ್ನ, ಮದುವೆ ಆಗಿರೋ ಹೆಣ್ಮಕ್ಳನ್ನ ದಾರಿ ತಪ್ಪಿಸೋ ಕೆಲಸ, ಇಂಥ ಪುಡಿ ರೌಡಿಗಳನ್ನ ಆ ಚಿಕ್ಕಮಗಳೂರಿನ ಕಾಂಗ್ರೆಸ್ ಬಳಸ್ತಾ ಇದೆಯಾ? ಹಾಗಾದ್ರೆ ಹೋದಲ್ಲಿ ಬಂದಲ್ಲಿ ಅಲ್ಲಿನ MLA ಇಂಥವ್ರ ಹತ್ರ ನೀವು ಶಾಲ್ ಹಾಕಿಸ್ಕೊಳ್ತೀರಿ, ಸನ್ಮಾನ ಮಾಡಿಸ್ಕೊಳ್ತೀರಿ, ಕೇಕ್ ತಿನ್ನಿಸ್ಕೊಳ್ತೀರಿ ಅಂದರೆ, ನಿಮ್ಮ ಸುತ್ತಮುತ್ತ ಇಂಥವ್ರನ್ನ ಇಟ್ಕೊಂಡಿದ್ದೀರಿ ಅಂದರೆ ನಿಮ್ಮನ್ನು ಹೆಂಗೆ ನೋಡ್ಬೇಕು ನಾವು? ಹಿಂದೂ ಧರ್ಮದ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ, ಗಂಡನಿಂದ ದೂರ ಮಾಡಿ ನಿನಗೆ ನಾನು ಮಕ್ಕಳು ಕೊಡ್ತೀನಿ ಅಂತಾನೆ. ಅದಾದಮೇಲೆ ಆ ಹೆಣ್ಮಕ್ಳನ್ನ ಮಂಚದಲ್ಲೂ ಬಳಸ್ಕೊಳ್ಳೋದು, ಹಣದಲ್ಲೂ ಬಳಸ್ಕೊಳ್ಳೋದು. ನೀನು ಬಂಜೆ ಅನ್ನೋ ಪದನ ಬಳಸ್ತಾನೆ ಅಂದರೆ ಈತನಿಗೆ ಈ ಪ್ರಮಾಣದಲ್ಲಿ ಕುಮ್ಮಕ್ಕೆ ಕೊಡ್ತಾ ಇರೋದು ಯಾರು? ಕಾನೂನಿನ ಭಯ ಇಲ್ಲ, ಮುಂದಕ್ಕೆ ಇದು ಹೊರಗೆ ಬಂದರೆ ಏನಾಗುತ್ತೋ ಅನ್ನೋ ಹೆದರಿಕೆ ಇಲ್ಲ ಅಂದರೆ ಈ ಥರ ಲಂಗು ಲಗಾಮಿಲ್ಲದ ರೀತಿಯಲ್ಲಿ ಬೆಳೆಯಕ್ಕೆ ಬಿಡ್ತಾ ಇರೋದು ಯಾರು? ಕಾಂಗ್ರೆಸ್ ಇಂಥ ಪುಡಿ ರೌಡಿಗಳನ್ನು ಬೆಳೆಸ್ತಾ ಇದ್ದೀರಾ ನೀವುಗಳು. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಭರತ್ ನೀಡ್ತಾರೆ. ಭರತ್, ಯಾರೀತ, ಈತನ ಕೆಲಸ ಏನು? ಅಲ್ಲ, ಕಾಂಗ್ರೆಸ್ ಚಿಕ್ಕಮಗಳೂರಿನಲ್ಲಿ ಇಂಥ ಪುಡಿ ರೌಡಿಗಳನ್ನು ಬೆಳೆಸೋದೇ ಒಂದು ಫ್ಯಾಕ್ಟ್ರಿ ಗಿಕ್ಟ್ರಿ ಏನಾದ್ರು ತೆಗ್ದಿದ್ಯಾ? ಇತ್ತೀಚೆಗೆ ಇಂಥದ್ದೇ ಒಂದು ಸುದ್ದಿ ಕೇಳ್ಪಟ್ಟಿದ್ವಿ ನಾವು. ಯಾರೀತ ಈ ರಾಹಿಲ್ ಅಂದರೆ? ಈಗ ಹೆಣ್ಮಗಳ ಆರೋಪ ಏನು, ಡೀಟೇಲ್ಸ್ ಏನು ಸಿಗ್ತಾ ಇದೆ? ಇದೇ ಇತ್ತೀಚಿನ ದಿನಗಳಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಈ ರೀತಿಯಾಗಿ ಮಹಿಳೆ ಜೊತೆ ಅನೈತಿಕ ಸಂಬಂಧಗಳ ಆರೋಪವನ್ನು ಕೇಳಿ ಬರ್ತಿರ್ತಕ್ಕಂಥ ಘಟನೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಏನು ಕಾಂಗ್ರೆಸ್ನ ಮಾಜಿ ಜಿಲ್ಲಾಧ್ಯಕ್ಷ ರಾಯಲ್ ಶರೀಫ್ ಆತನಿಗೆ ತಿಳಿಸಿರ್ತಕ್ಕಂಥದ್ದು. ಆತ ಇನ್ನೋರ್ವ ಮಹಿಳೆ ಜೊತೆ ಇದ್ದ ಅಂತಕ್ಕಂಥ ಆರೋಪವನ್ನು ಮಾಡಿ ಆ ಸ್ಥಳೀಯರಿಗೆ ಆತನನ್ನ ಹಿಡಿದು ರೆಡ್ ಹ್ಯಾಂಡ್ ಆಗಿ ಆತನನ್ನ ತಳಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ರಾತ್ರಿ ಒಂದು ಶಂಕರಪುರ ಯುವಕರು ನೇರವಾಗಿ ಆ ಮಹಿಳೆಯ ಗಂಡ ಆತನ ಪತಿ ಏನಿರ್ತಾನೆ, ಸೊ ಆತನ ಜೊತೆಯಾಗಿ ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಕ್ಕಂಥದ್ದು. ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆತ ಕೆಲವೊಂದು ಪದಗಳನ್ನು ಕೂಡ ಆತ ಅಲ್ಲಿ ಬಳಕೆ ಮಾಡ್ತಾನೆ. ಜೊತೆಗೆ ಈತ ಸಾಕಷ್ಟು ನಾಯಕರ ಜೊತೆ ಈ ಹಿಂದೆ ಗುರುತಿಸಿಕೊಂಡಿದ್ದ. ಮತ್ತೊಂದು ಕಡೆಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ನಗರ ಪೊಲಿಟಿಕಲ್ ಸ್ಟೇಟಸ್ ಏನು ಚಿಕ್ಕಮಗಳೂರಿನಲ್ಲಿ ಆತಂದು, ಏನ್ ಕೆಲಸ ಒಂದು? ಅಂಡ್ MLA ಸುತ್ತಮುತ್ತ ಓಡಾಡ್ಕೊಂಡಿದ್ದಾನೆ ಅಂದ್ರೆ MLA ಗಮನಕ್ಕೆ ಇಂಥ ಕೆಲಸಗಳ ಗಮನಕ್ಕೆ ಬಂದಿಲ್ವಾ? ವಿದ್ಯಾ, ಖಂಡಿತ ಈತ ಸಾಕಷ್ಟು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ, ಜೊತೆಗೆ ಸಾಕಷ್ಟು ಸ್ಥಳೀಯ ಮಟ್ಟದಲ್ಲಿ ತನ್ನ ಒಂದು ಹೆಸರನ್ನ ಮುಡಿಸ್ಕೊಂಡಿದ್ದ, ಜೊತೆಗೆ ಸಾಕಷ್ಟು ಹುಡುಗರನ್ನ ಇಟ್ಕೊಂಡು ಆತ ಕೆಲಸವನ್ನ ಮಾಡ್ತಿದ್ದ. ಮತ್ತು ಯಾವುದೇ ಪಕ್ಷದ ಕಾರ್ಯಕ್ರಮಗಳಿರಲಿ ಆತ ಅಲ್ಲಿ ಹಾಜರಿರ್ತಿದ್ದ. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕಾದ್ರೆ ಈತ ಈ ಹಿಂದೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈತನೇ ನೇರವಾಗಿ ಆತನ ಒಂದು ಇನ್ನೋರ್ವನಿಗೆ, ಆತನ ಜೊತೆಯಲ್ಲಿದ್ದಂತಹ ಆತನ ಸ್ನೇಹಿತನಿಗೆ ಒಂದು ತಿಳಿಸಿರುವಂತಹ ಒಂದು ಘಟನೆ ವರದಿಯಾಗಿತ್ತು. ಸೊ ಅದಾದ ಬೆನ್ನಲೆಯಲ್ಲಿ ಸುಮಾರು 2 ತಿಂಗಳ ನಂತರ ಈ ರೀತಿಯಾಗಿ ಒಂದು ಘಟನೆ ವರದಿಯಾಗಿರ್ತಕ್ಕಂಥ ವಿದ್ಯಾ. ಈಗ ಓಕೆ, ಏನು ಸ್ಟೇಷನ್ ಅಲ್ಲಿ ಕೇಸ್ ಗೀಸ್ ಆಗಿದ್ಯಾ? ಹೆಂಗೆ ಏನಂತಾರೆ MLA ಏನಂತಾರೆ? ಚಿಕ್ಕಮಗಳೂರು MLA ಅವ್ರ ಗಮನಕ್ಕೆ ಹೋಯ್ತಾ ಇದು? ನನ್ನ ಸುತ್ತಮುತ್ತ ಇರೋರು ಇಂಥ ಮಹಾನ್ ದಾರಿಗಳನ್ನು ಇಟ್ಕೊಂಡಿದೀವಿ ಅಂತ ಏನಾದ್ರು ಗಮನಕ್ಕೆ ಬಂದಿದ್ಯಾ ಅವ್ರಿಗೆ? ವಿದ್ಯಾ, ಇದುವರೆಗೂ ಯಾವುದೇ ರೀತಿಯ ಒಂದು ಪ್ರಕ್ರಿಯೆಯನ್ನು ನೀಡಿಲ್ಲ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಮಹಿಳೆಯ ಪತಿ ಏನಿದ್ದಾರೆ, ಸೊ ಆತ ಒಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ಹೋಗಿ ತೆರಳಿ ಒಂದು ದೂರನ್ನ ದಾಖಲಿಸುವಂತ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಮಹಿಳೆಯ ಹೇಳಿಕೆ ಕೂಡ ಇಲ್ಲಿ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಒಂದು ವೇಳೆಯಲ್ಲಿ ಆ ಮಹಿಳೆ ಏನಾದ್ರು ಬೇರೆ ರೀತಿಯಾಗಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದೂರು ಮತ್ತು ಪ್ರತಿ ದೂರು ದಾಖಲಾಗುವಂತ ಫಸ್ಟ್ ಇನ್ಸಿಡೆಂಟ್ ಇದು, ಅಥವಾ ಈತ ಧರ್ಮನ ಟಾರ್ಗೆಟ್ ಮಾಡ್ಕೊಂಡು ಆ ಧರ್ಮದ ಹೆಣ್ಮಕ್ಳನ್ನ ಈ ರೀತಿಯಾಗಿ ಬಳಸ್ಕೊಳ್ಳೋದು, ಆಮೇಲೆ ಬೇಡವಾಗಿರೋ ಪದಗಳನ್ನ, ಬಂಜೆ ಅನ್ನೋ ಪದಗಳನ್ನ ಬಳಸೋದು, ಈತದ್ದು ಅಂದ್ರೆ ಈ ತರದ್ದು ಚಾಳಿನ ಫಸ್ಟ್ ಅಟೆಂಪ್ಟ್ ಇದು? ಇದೇ ಪ್ರಕರಣ ಒಂದು ಮೊದಲ ಬಾರಿಗೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಒಂದು ವೇಳೆಯಲ್ಲಿ ಆ ಮಹಿಳೆಯ ಪತಿಯನ್ನು ದೂರನ್ನು ದಾಖಲಿಸಿದ್ರೆ, ಆ ದಾಖಲಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದ ನಂತರವಷ್ಟೇ ಇನ್ಯಾವುದಾದರೂ ಈ ರೀತಿಯಾಗಿ ಪ್ರಕರಣಗಳು ಇದ್ವ ಅಥವಾ ಬೇರೆ ಯಾವ್ದಾದ್ರು ಕೃತ್ಯವನ್ನ ಎಸಗಿದ್ನ ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ನಡೆಸಬೇಕಾಗ್ತದೆ. ಒಂದು ವೇಳೆಯಲ್ಲಿ ಆತ ದೂರನ್ನು ನೀಡದಿದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಮಟ್ಟಕ್ಕೆ ತಟಸ್ಥವಾಗುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಆತನ ಪತಿಯ ಮೇಲೆ, ಅಂದ್ರೆ ಮಹಿಳೆ ಇತ್ತು, ಸೊ ಆ ಮಹಿಳೆಯ ಪತಿಯ
ದೂರಿನ ಆಧಾರದ ಮೇಲೆ ಇವೆಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಆ ಮಹಿಳೆಯ ಪತಿ ಈಗಾಗಲೇ ಹೇಳಿರೋ ಪ್ರಕಾರವಾಗಿ ನಾನು ಠಾಣೆಗೆ ತೆರಳಿ ದೂರನ್ನ ನೀಡ್ತೇನೆ. ಸೊ ಅದಾದ ನಂತರದಲ್ಲಿ ತನಿಖೆ ಆಗ್ಲಿ ಮತ್ತು ಆತನ ಮೊಬೈಲ್ ಏನಿದೆ ಸೊ ಆ ಮೊಬೈಲ್ ನ ವಶಪಡಿಸಿಕೊಳ್ಳುವಂತ ಭರತ್, ನಾನು ಆರಂಭದಲ್ಲಿ ಒಂದು ಪದ ಬಳಕೆ ಮಾಡಿದೆ, ಪುಡಿ ರೌಡಿಗಳನ್ನ ಕಾಂಗ್ರೆಸ್ ಬೆಳೆಸ್ತಾ ಇದೆಯಾ ಅಂತ. ಯಾಕೆ ಅದ್ ಮಾಡಿದೆ ಅಂದ್ರೆ ಇದೇ ಈ ರಾಹಿಲ್ ಶರೀಫ್ ಅಂತ ಏನಿದಾನೆ ಈತ ಹೊಡೆದಾಟದ ಕೇಸಲ್ಲೂ ತಗ್ಲಾಕೊಂಡಿದ್ದ. ಅಂಡ್ ರೀಸೆಂಟ್ ನೀವೇ ಒಂದು ಕೇಸನ್ನ ಪ್ರಸ್ತಾಪ ಮಾಡಿದ್ರಿ, ಮತ್ತೊಬ್ಬ ಕಾಂಗ್ರೆಸ್ ಮುಖಂಡನ ಮನೆಯೊಳಗೆ ನುಗ್ಗಿ ಹೆಂಡತಿ ಎದುರಿಗೆ ಆತನಿಗೆ ಧಮಕಿ ಹಾಕಿದ್ದು, ರಕ್ತ ಬರೋಂಗೆ ಹೊಡೆದು ಬಂದಿದ್ದು, ನೀವೇ ಈ ಸುದ್ದಿನ ಮಾಡಿದ್ರಿ. ಹಂಗಾಗಿ ಕೇಳಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಈತನ ಕೇಸ್ ಏನ್ ಹೇಳುತ್ತೆ ಅಂದ್ರೆ ಈತನ ಫೈಲ್ ಹೆಂಗಿದಾವೆ? ರೌಡಿ ಶೀಟರ ಇವನು ಚಿಕ್ಕಮಗಳೂರು ಭಾಗಕ್ಕೆ? ಇಲ್ಲ ವಿದ್ಯಾ, ಖಂಡಿತವಾಗಿ ಈತನ ಮೇಲೆ ಬೇರೆ ಯಾವುದೇ ರೀತಿಯ ಒಂದು ಪ್ರಕರಣಗಳಿಲ್ಲ ಇದುವರೆಗೂ ಸಾಮಾನ್ಯವಾಗಿ. ಸೊ ಈ ಹಿಂದೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ತಾಳೆ ಆಗ್ತಾ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ 2 ಪ್ರಕರಣಗಳಿಗೂ ತಾಳೆ ಆಗ್ಬೇಕಾದ್ರೆ ಒಂದು ಹಲವು ಪ್ರಕರಣಗಳು ಒಂದು ತನಿಖೆ ಆಗ್ಬೇಕಾಗ್ತದೆ. ಸೊ ಹಾಗಾಗಿ ಈತರ ಮೇಲೆ ಇದುವರೆಗೂ ಯಾವ ರೀತಿಯ ಒಂದು ದೂರುಗಳು ಕೇಳಿ ಬಂದಿಲ್ಲ. ಮೊದಲಾಗಿ ಆತ ಕಳೆದ 1-2 ತಿಂಗಳ ಹಿಂದೆ ಈತನ ಸ್ನೇಹಿತನೇ ಜೊತೆಗೆ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ಮತ್ತೊರ್ವನ ಮನೆಗೆ ಹೋಗಿ ತಿಳಿಸಿದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಅದಾದ ನಂತರದಲ್ಲಿ ಇದು 2ನೇ ಪ್ರಕರಣ. ಸೊ ಇವೆರಡು ಪ್ರಕರಣಗಳನ್ನ ಪೊಲೀಸರು ತಾಳೆ ಹಾಕಿ ನೋಡ್ತಾರೆ. ಅದಾದ ನಂತರದಲ್ಲಿ ಈತನಿಗೆ ಬೇರೆ ಯಾವ್ದಾದ್ರು ಸಂಬಂಧ ಕೃತ್ಯಗಳಿತ್ತ ಅಥವಾ ಬೇರೆ ಯಾವ್ದಾದ್ರು ಜಗತ್ತಿನೊಂದಿಗೆ ನಂಟಿದೆಯಾ ಅಥವಾ ಈತ ಯಾವ್ದಾದ್ರು ಕೃತ್ಯದಲ್ಲಿ ಭಾಗಿಯಾದ್ನ ಅನ್ನತಕ್ಕ ಆಯಾಮದಲ್ಲಿ ತನಿಖೆಯನ್ನ ನಡೆಸ್ತಾರೆ. ಅದಾದ ನಂತರದಲ್ಲಿ ಆತನ ಒಂದು ಕೃತ್ಯದ ಹಿನ್ನೆಲೆ ಏನಿದೆ ಅದು ಬೆಳಕಿಗೆ ಬರ್ಬೇಕು. ಬಿಜೆಪಿ ಈ ಸುದ್ದಿನ ಹೆಂಗ್ ನೋಡುತ್ತೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಥ್ಯಾಂಕ್ ಯು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ರಾಹಿಲ್ ಶರೀಫ್ ಅಂತ ಈತನ ಹೆಸರು. ಹಿಂದೂ ಧರ್ಮದ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್ ಅಂತ ಹೇಳಲಾಗ್ತದೆ. ಮದುವೆ ಆಗಿರೋ ಹೆಣ್ಣು ಮಕ್ಕಳನ್ನ ನಿನ್ನ ಗಂಡನಿಂದ ಆಗ್ಲಿಲ್ಲ ಅಂದ್ರೆ ನಾನು ಮಗು ಕೊಡ್ತೀನಿ ಅಂತ ನೇರವಾಗಿ ಪದ ಬಳಕೆ ಮಾಡಿದ್ದಾನೆ. ನೇರ ಪದ ಬಳಕೆ. ಆಡಿಯೋನು ಕೂಡ ನೀವು ಕೇಳಿಸ್ಕೊಂಡ್ರಿ.